ಚಾಮುಂಡಿ ಬೆಟ್ಟದ ಪಕ್ಕದಲ್ಲೇ ಇರುವ ಈ ನಿಗೂಢ ಸ್ಥಳ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ವಿಡಿಯೋ ನೋಡಿ ಹೇಳ್ತೀನಿ. ಮೈಸೂರಿನ ಚಾಮುಂಡಿ ಬೆಟ್ಟ ಎನ್ನುವ ಹೆಸರಿನಲ್ಲಿ ಪ್ರಸಿದ್ಧಿಯಾಗೋಕು ಮುಂಚೆ ಇದಕ್ಕೆ ಮಹಾಬಲಾದ್ರಿ ಅಥವಾ ಮರ್ಬಲ ಬೆಟ್ಟ ಅನ್ನೋ ಹೆಸರಿತು. ಅಂದರೆ ಈ ಇಡೀ ಬೆಟ್ಟದ ಮೂಲ ಅಧಿಪತಿ ಆದಿದೇವ ಬೇರೆ ಯಾರೂ ಅಲ್ಲ, ಇದೇ ಮಹಾಬಲೇಶ್ವರ. ಒಡೆಯರ್ ರಾಜರು ಆ ಮೂಲ ದೇವನಿಗೆ ಸಲ್ಲಿಸಿದ ಅತ್ಯುನ್ನತ ಗೌರವವೇ ಈ ಗುಪ್ತ ಶಿವನ ಸನ್ನಿಧಿ. ಚಾಮುಂಡಿ ಬೆಟ್ಟದ ದೊಡ್ಡ ನಂದಿಯನ್ನ ಎಲ್ಲರೂ ನೋಡಿರ್ತೀರಾ, ಆದ್ರೆ ಆ ಬೃಹತ್ ನಂದಿಯ ಬೆನ್ನಿನ ಹಿಂದೆ ಕಣ್ಣಿಗೆ ಕಾಣದಂತೆ ನೈಸರ್ಗಿಕ ಬಂಡೆಗಳ ಮಡಿಲಲ್ಲಿ ಅಡಗಿರೋ ಆ ಪರಮ ರಹಸ್ಯವನ್ನ ನೀವು ನೋಡಿದ್ದೀರಾ? ತೆರೆದ ಆಕಾಶದ ಕೆಳಗೆ ನಿಂತಿರೋ ನಂದಿಯ ಪಕ್ಕದಲ್ಲೇ ಇರುವ ಒಂದು ಅದ್ಭುತ ನಿಗೂಢ ಗುಹಾಂತರ ಶಿವನ ದೇವಸ್ಥಾನ. ಇಲ್ಲಿ ಗುಹೆಯೊಳಗಿರೋ ಶಿವ ಪೂರ್ವಕ್ಕೆ ಮುಖ ಮಾಡಿದ್ರೆ ಆತನ ವಾಹನ ನಂದಿ ದಕ್ಷಿಣಕ್ಕೆ ತಿರುಗಿ ಕುಳಿತಿದ್ದಾನೆ. ತಾಯಿ ಚಾಮುಂಡಿ ಮಹಿಷಾಸುರನನ್ನು ಸಂಹರಿಸಲು ಉಗ್ರರೂಪ ತಾಳಿದಾಗ ಆಕೆಯ ಉಗ್ರ ಕೋಪದ ಜ್ವಾಲೆ ಜಗತ್ತನ್ನು ಸುಡದಂತೆ ಪರಶಿವನು ಈ ಗುಹೆಯೊಳಗೆ ತಪಸ್ಸಿಗೆ ಕೂತು ಶಕ್ತಿಯನ್ನು ನಿಯಂತ್ರಿಸಿದನಂತೆ. ಇವತ್ತಿಗೂ ತಾಯಿಯ ದರ್ಶನಕ್ಕೆ ಮುನ್ನ ಈ ಗುಹಾಂತರ ಶಿವನ ಮತ್ತು ನಂದಿಯ ಆಶೀರ್ವಾದ ಪಡೆದ್ರೆ ಮಾತ್ರ ಯಾತ್ರೆ ಸಂಪೂರ್ಣವಾಗುತ್ತೆ ಅನ್ನೋದು ಗುಪ್ತ ಇತಿಹಾಸ. ಗುಹೆಯ ಗರ್ಭದೊಳಗೆ ಶಾಂತವಾಗಿರೋ ಶಿವಲಿಂಗ ಪುರುಷ ಅಂದರೆ ಆತ್ಮನ ಸಂಕೇತ, ಪ್ರಕೃತಿ ಮತ್ತು ಪುರುಷನ ಅಪೂರ್ವ ಸಂಗಮದ ಶಕ್ತಿ ಕೇಂದ್ರ ಇದು. ಮುಂದಿನ ಬಾರಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಈ ನಿಗೂಢ ಈಶ್ವರನ ಗುಹೆಯನ್ನು ದರ್ಶನ ಮಾಡಿ ಬನ್ನಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೂ ನನ್ನ ಪೇಜ್ ಫಾಲೋ ಮಾಡಿ.